ಥ್ಯಾಂಕ್ ಯು. ನಗರ ಸುದ್ದಿಗೆ ಸ್ವಾಗತ. ಇವತ್ತಿನ ಒಂದು ನಗರ ಸುದ್ದಿಯನ್ನ ಜನ ಇವತ್ತು ಒಳ್ಳೊಳ್ಳೆ ತಿಂಡಿಗಳು ಸಿಗ್ಬೇಕು, ಜೊತೆಗೆ ಆಟ್ ಚಿಪ್ಸ್ ಗಳನ್ನ ತಿನ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲೇ ಮಾಡುವಂತಹ ಆಟ್ ಚಿಪ್ ಅಂಗಡಿಗಳಿಗೆ ಗ್ರಾಹಕರು ಭೇಟಿಯನ್ನ ನೀಡ್ತಾರೆ. ಬಹಳ ವಿಶ್ವಾಸವನ್ನ ಕೂಡ ಇಟ್ಟಿರ್ತಾರೆ. ಆದ್ರೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಆಟ್ ಚಿಪ್ಸ್ ಗಳ ಅಂಗಡಿ ಏನಿದೆ, ಇಲ್ಲಿ ಕೊಳೆತ ಆ ಒಂದು ತರಕಾರಿಗಳನ್ನ ಬಳಸಿ ಚಿಪ್ಸ್ ಗಳು ಮಾಡುವಂತ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಸಾಯಿರಾಮ್ ಹಾಟ್ ಚಿಪ್ಸ್ ಅನ್ನುವಂತಹ ಆ ಒಂದು ಮಳಿಗೆ ಬಳಿ ನಾನಿರುವಂತದ್ದು. ದೃಶ್ಯಗಳಲ್ಲಿ ಗಮನಿಸಬಹುದು, ಆಟ್ ಚಿಪ್ಸ್ ಪ್ರತಿದಿನ ಇವರು ಇಲ್ಲೇ ಹಾಕಿ ಗ್ರಾಹಕರನ್ನ ಸೆಳೆಯುವಂತದ್ದು. ಆದ್ರೆ ಕೊಳೆತ ನೀವು ನೋಡಬಹುದು ದೃಶ್ಯಗಳಲ್ಲಿ. ಆಲೂಗಡ್ಡೆಯನ್ನ ನೀವು ಗಮನಿಸಿದ್ರೆ ಇದನ್ನ ಯಾರಾದ್ರೂ ತಿಂತಾರ, ಮನುಷ್ಯರು ತಿಂತಾರ ಅನ್ನುವಂತಹ ನಿಟ್ಟಿನಲ್ಲಿ ಆಲೂಗಡ್ಡೆ ಇರುವಂತದ್ದು. ಈ ತರ ಆಲೂಗಡ್ಡೆಯನ್ನ ಕರೆದು ಎಣ್ಣೆಯಲ್ಲಿ ಹಾಕಿ ಇದನ್ನ ಒಂದು ಪ್ಯಾಕ್ ಮಾಡಿ ಗ್ರಾಹಕರಿಗೆ ವಿತರಣೆ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಯಾವ ರೀತಿ ಇದೆ ಚಿಪ್ಸ್ ಅಂತಕ್ಕಂಥದ್ದು ಗಮನಿಸಬಹುದು. ಇದನ್ನ ತಿಂದ್ರೆ ಮನುಷ್ಯರು ಬಾಳ್ತಾರ, ಆಸ್ಪತ್ರೆನೇ ಸೇರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದ ಆಟ್ ಚಿಪ್ಸ್ ಇಲ್ಲಿ ಇದೆ. ಜೊತೆಗೆ ಇಲ್ಲಿ ನಾವು ದೃಶ್ಯಗಳಲ್ಲಿ ನೋಡಬಹುದು, ಇವರೆಲ್ಲ ಗ್ರಾಹಕರು ಏನಿದ್ದಾರೆ ಇವರೇ ಈ ಒಂದು ಆಟ್ ಚಿಪ್ಸ್ ಅನ್ನ ಇದು ಕೊಳತಾ ಒಂದು ಆಟ್ ಚಿಪ್ಸ್ ಗಳನ್ನ ಹಾಕ್ತಾ ಇದ್ರು. ಇದನ್ನ ನೋಡಿ ಈಗ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ರೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ರು. ಜೊತೆಗೆ ಅವ್ರಿಗೆ ಒಂದು ಪರಿಶೀಲನೆ ಮಾಡಿ ಯಾವೆಲ್ಲ ಒಂದು ತಿಂಡಿಗಳಲ್ಲಿ ಒಂದು ಸ್ವಚ್ಛತೆಯನ್ನ ಕಾಪಾಡ್ತಾ ಇದಾರ ಇಲ್ಲವಂತ ನಿಟ್ಟಿನಲ್ಲೂ ಕೂಡ ಈಗ ಪರಿಶೀಲನೆ ನಡೀತಾ ಇದೆ. ಈಗ ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ನೀವು ಎಷ್ಟೊತ್ತಿಗೆ ಇದನ್ನ ತೆಗೆದುಕೊಳ್ಳಕ್ ಬಂದ್ರಿ? ಯಾವ ರೀತಿ ಇದನ್ನ ಆಟ್ ಚಿಪ್ಸ್ ಹಾಕ್ತಾ ಇದಾರೆ? ರಾತ್ರಿ ನಾನು ನನ್ನ ಮೂಳ ಜೊತೆಲಿ ಒಂದು ಆಟ್ ಚಿಪ್ಸ್ ತಗೊಂಡು ಬಂದಾಗ ಚಿಪ್ಸ್ ತಗೊಂಡೋಗ್ಬಿಟ್ಟು ರಾತ್ರಿ ತಗೊಂಡ್ಲಿಲ್ಲ. ಮಧ್ಯಾಹ್ನ ನಾನು ಇವತ್ತು ಓಪನ್ ಮಾಡಿ ಅಡಿಗೆ ಸಮಯದಲ್ಲಿ ಊಟ ಮಾಡೋ ಸಮಯದಲ್ಲಿ ತಿನ್ಬೇಕಂತ ಓಪನ್ ಮಾಡಿದಾಗ ಸ್ವಲ್ಪ ಕಪ್ ಆಗಿತ್ತು. ಇದೇನು ಈ ತರ ಇದೆಯಲ್ಲ ಅಂತ ಬಂದು ನಾನು ಇಲ್ಲಿ ಕೊಟ್ಟಾಗ ನೋಡ್ತೀನಿ, ಇದೊಂದು ಫೋಟೋ ಸಹಿತ ನಾನು ತಗೊಂಡೆ. ಅವ್ರ ಕೈಯಲ್ಲಿ ಒಂದು ಆಲೂಗಡ್ಡೆ ಇಟ್ಕೊಂಡು ಕೊಳತೋಗಿರೋ ಆಲೂಗಡ್ಡೆನಿಂದ ಚಿಪ್ಸ್ ಕಟ್ ಮಾಡಿ ಹಾಕ್ತಾ ಇದ್ರು. ನಾನು ತಕ್ಷಣ ಪ್ರತಿಭಟನೆ ಮಾಡಿದೆ ಆರೋಗ್ಯ ಇಲಾಖೆಗೆ ಮತ್ತೆ ಮಾಧ್ಯಮದವ್ರಿಗೆಲ್ಲ ತಿಳಿಸಬೇಕನ್ನೋ ಇಚ್ಛೆಯಿಂದ ತಿಳಿಸಿದೆ. ಈ ವಿಚಾರ ಹೆಚ್ಚಿನ ಗಮನ ವಹಿಸಿ ಮಾಧ್ಯಮದವರು ಇವಾಗ ಹೆಚ್ಚಿನ ಗಮನ ಕೊಡ್ಬೇಕು ಸರ್. ಆಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳು ಇದೊಂದೇ ಆಟ್ ಚಿಪ್ಸ್ ಅಂತ ಹಂಗಿಲ್ಲ, ವಿಜಯಪುರದಲ್ಲಿ ಇರ್ತಕ್ಕಂಥ ಎಲ್ಲಾ ಆಟ್ ಚಿಪ್ಸ್ ಅಂಗಡಿಗಳಿಗೂ ಭೇಟಿ ನೀಡಿ ಈ ಬಗ್ಗೆ ತನಿಖೆ ಮಾಡಿ. ಯಾಕೆಂದ್ರೆ ಈಗ ಮುಂಚೆ ಮಾಡಿರ್ತಕ್ಕಂಥವ್ರು ಒಂದು ಓನರ್ ಅಂಗಡಿ ಇತ್ತು, ಇವತ್ತು 2 ಅಂಗಡಿ ಆಗಿದೆ. ಓನರ್ ಬದಲಾವಣೆ ಆಗಿದ್ದಾರೆ. ಇಲ್ಲಿ ನಾನು ಪ್ರತಿ ಸಾರಿ ಮುಂಚೆ ಚಿಪ್ಸ್ ತಗೊಂಡು ಹೋಗ್ತಾ ಇದ್ದೆ, ಆಗಿನ ಕ್ವಾಲಿಟಿ ಇವತ್ತಿಲ್ಲ. ಈಗ ಎಲ್ಲಾ ರೀತಿ ತಿಂಡಿಗಳು ಸಹಿತ ಬೇರೆ ಬೇರೆ ರೀತಿಯಲ್ಲಿದೆ. ಎಲ್ಲ ಅಜಿನೋಮೋಟೋ ಈ ತರದೆಲ್ಲ ಬೇರೆ ಬೇರೆ ಕಳಪೆ ವಸ್ತುಗಳನ್ನು ಮಾರ್ತಾ ಇದಾರೆ. ಯಾವುದಕ್ಕೂ MRP ಅಂತಕ್ಕಂಥದ್ದಿಲ್ಲ, ಏನಿಲ್ಲ. ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥ ತಿಂಡಿಗಳೆಲ್ಲ ತಿಂತಾ ಇದಾರೆ. ರಾತ್ರಿ ನನ್ನ ಮೊಮ್ಮಗಳು ತಿಂದಿರ್ತಕ್ಕಂಥ ಆಹಾರದಲ್ಲಿ ಸಹಿತ ಬೆಳಗ್ಗೆ ಕೆಮ್ಮು ಶುರುವಾಗಿದೆ. ಅದೆಲ್ಲ ಡೌಟ್ ಮೇಲೆ ನಾನು ಬಂದು ಈಗ ಪ್ರತಿಭಟನೆ ಮಾಡಿದಾಗ ನನ್ಗೆ ಗೊತ್ತಾಯ್ತು ಆಲೂಗಡ್ಡೆಯಲ್ಲಿ ಚಿಪ್ಸ್ ಈ ತರ ಮಾಡ್ತಾ ಇದಾರೆ ಇವರು. ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡಬೇಕು. ಮೇಲಾಗಿ ನಮ್ಮ ತಾಲೂಕಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನ ಸಹಿತ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಗಮನ ಕೊಟ್ಟು ತಾಲೂಕಿನಲ್ಲಿ ಆಹಾರಕ್ಕೆ ವಿಚಾರವಾಗಿ ಹೆಚ್ಚಿನ ಗಮನ ಕೊಡಬೇಕಂತ ಅಂದ್ಬಿಟ್ಟು ಮಾನ್ಯ ಸಚಿವರಲ್ಲಿ ಸಹಿತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದಿಷ್ಟು ಇಲ್ಲಿನ ಆಟ್ ಚಿಪ್ಸ್ ಅನ್ನ ತೆಗೆದುಕೊಳ್ಳಕ್ಕೆ ಬಂದಂತಹ ಗ್ರಾಹಕರು ಹೇಳುವಂತಹ ಮಾತು, ಕೇವಲ ಇದೊಂದೇ ಆಟ್ ಚಿಪ್ಸ್ ಅಂಗಡಿ ಅಲ್ಲ, ಬೇರೆ ಬೇರೆ ಅಂಗಡಿಗಳಲ್ಲೂ ಕೂಡ ಇದೇ ರೀತಿಯಾದ ಕೊಳೆತ ಒಂದು ಆಲೂಗಡ್ಡೆಗಳನ್ನ ಬಳಸಿ ಆಟ್ ಚಿಪ್ಸ್ ಅನ್ನ ಕರೆದು ಹಾಕ್ಲಾಗ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಆ ಎಲ್ಲಾ ಅಂಗಡಿಗಳನ್ನ ಪರಿಶೀಲನೆ ಮಾಡಬೇಕು. ಜೊತೆಗೆ ಆಹಾರ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಇವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ನಗರ ಸುದ್ದಿ. ಮುಂದಿನ ನಗರ ಸುದ್ದಿಯನ್ನ ನನ್ನ ಮತ್ತೊಬ್ಬ ಕೊಲಿಗ್ ನೀಡ್ತಾರೆ. ಓವರ್ ಟು ಯು.